ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ಊರ್ಮಿ ಅಯೋಧ್ಯೆಯಿಂದ ಬಂದಿರ್ತಾಳೆ. ಬಂದವಳು ಸೀತೆ ಜೊತೆ ಮಾತಾಡ್ತಾ ದಶರಥ ತೀರ್ಕೊಂಡ ವಿಚಾರವನ್ನು ಹೇಳ್ತಾಳೆ. ಮಹಾರಾಜನಿಗೆ ಹಿಂದೆ ಒಬ್ಬ ಮುನಿಯಿಂದ ಬಂದಂತಹ ಶಾಪ ಮತ್ತು ಅದು ನೆನಪಾಗಿಯೇ ಅವರು ಒದ್ದಾಡಿದ್ದು ಪ್ರತಿಯೊಂದನ್ನು ಆಕೆ ಹೇಳ್ತಾ ಹೋಗ್ತಾಳೆ. ಸೀತೆಗೂ ಕೂಡ ತುಂಬ ದುಃಖ ಆಗ್ತಾ ಹೋಗುತ್ತೆ. ಕತೆ ಮುಂದುವರಿಸೋಣ. ಆಮೇಲೆ ಏನಾಯಿತು ಅಂತ ನಾನು ಕೇಳಿದೆ. ತಕ್ಷಣ ಧರ್ಮಾಧಿಕಾರಿಗಳಿಗೆ ಸುದ್ದಿ ಹೋಯಿತು. ಅವರು ಓಡೋಡ್ತಾ ಬಂದರು. ಮಂತ್ರಿಮಂಡಲದ ಸಮಸ್ತರು ಬಂದರು. ಹಿರಿಯ ರಾಣಿ ಮಧ್ಯದ ರಾಣಿಯರಿಗೆ ಸಮಾಧಾನ ಹೇಳಿದ್ರು. ಮರಣ ಅನ್ನೋದು ಹುಟ್ಟಿನೆಲ್ಲ ನಿಹಿತವಾಗಿರುತ್ತೆ ಅನ್ನೋ ಮಾತಿನ ಅರ್ಥವನ್ನು ವಿವರಿಸಿದ್ರು. ನಿರೀಕ್ಷಿತವೇ ಆಗಿದ್ರು ಕೂಡ ಸಾವು ವಾಸ್ತವವಾಗಿ ಬಂದಾಗ ಇಬ್ಬರು ಕೂಡ ಅತ್ತರು. ಸುಮಂತ್ರರು ದೋಣಿ ಆಕಾರದ ಒಂದು ಕೊಪ್ಪರಿಗೆಯನ್ನು ತರಿಸಿದ್ರು. ಅದರಲ್ಲಿ ತೈಲವನ್ನು ತುಂಬಿಸಿದ್ರು. ಶವವನ್ನು ಅದರಲ್ಲಿ ಮುಳುಗಿಸಿಟ್ರು. ಕೊಳಿದೇ ಇರಲಿ ಅನ್ನೋದು ಎಲ್ಲರಿಗೂ ಅರ್ಥ ಆಯಿತು. ಅವರೆಲ್ಲ ಅಲ್ಲಿಂದ ನೇರವಾಗಿ ಒಂದು ರಹಸ್ಯ ಸಮಾಲೋಚನಾ ಭವನಕ್ಕೆ ಹೋದರು. ಹೆಚ್ಚು ಚರ್ಚೆನೇ ಇಲ್ಲದೆ ಒಂದು ತೀರ್ಮಾನಕ್ಕೆ ಬಂದರು. ಮೊದಲು ಆಗಬೇಕಾಗಿರೋದು ಶವ ಸಂಸ್ಕಾರ. ಒಬ್ಬನಾದರೂ ಗಂಡು ಮಗನಿಂದ ಆಗಬೇಕಾದ ಕರ್ಮ ಅದು. 4 ಜನ ಮಕ್ಕಳಿದ್ರೂ ಕೂಡ ಯಾರು ಸಮೀಪದಲ್ಲಿಲ್ಲ. ಇನ್ನು ರಾಮ ಎಲ್ಲಿದ್ದನೋ ಹುಡುಕೋದು ಕಷ್ಟ. ಲಕ್ಷ್ಮಣನು ಅವನಿಲ್ಲದೆ ಸಿಕ್ಕೋದಿಲ್ಲ. ಅದು ವ್ಯರ್ಥ ಪ್ರಯತ್ನ. ಭರತ ಶತ್ರುಘ್ನರನ್ನು ಕರೆಸಬೇಕು. ತುಂಬ ದೂರ ಅವರಿರೋ ಸ್ಥಳ. ಆದರೆ ಇರೋ ಸ್ಥಳ ಗೊತ್ತಿರೋದ್ರಿಂದ ಅಲ್ಲಿಗೆ ನಿಖರವಾಗಿ ಹೋಗಬಹುದು. ವಸಿಷ್ಠರ ಸಲಹೆ ಮೇರೆಗೆ 5 ಜನ ವೇಗದೂತರನ್ನು ಪ್ರಾಯದ ಶಕ್ತಿಶಾಲಿ ಕುದುರೆಗಳ ಜೊತೆಗೆ ಕಳಿಸ್ಬೇಕು. ಇಲ್ಲಿ ನಡೆದ ಯಾವುದೇ ವಿದ್ಯಮಾನವನ್ನು ತಿಳಿಸದೆ ತಕ್ಷಣ ಕರ್ಕೊಂಡು ಬರಬೇಕು ಅಂತ ಮಹಾರಾಜರು ಕಳಿಸಿದ್ದಾರೆ ಅಂತ ಹೇಳಬೇಕು. ಬೇರೆ ಯಾವ ಅರ್ಥಕ್ಕೂ ಎಡೆಗೊಡದ ಹಾಗೆ ಅಶ್ವಪತಿ ರಾಜ ಮತ್ತು ಅವನ ಮಗ ಯುಧಾಜಿತ ಇವರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆಲ್ಲ ತಕ್ಕ ಉಡುಗೊರೆಗಳನ್ನು ಕೊಂಡೊಯ್ಬೇಕು ಅನ್ನೋ ಮಾತು ಎಲ್ಲರಿಗೂ ಒಪ್ಪಿಗೆ ಆಯಿತು. ಇನ್ನು ಎಷ್ಟೇ ವೇಗದಿಂದ ಓಡಿಸಿದ್ರು ಕೂಡ ಕೇಕೆಯ ದೇಶಕ್ಕೆ 7 ದಿನದ ಪ್ರಯಾಣ. ಅಷ್ಟು ದೂರ ಇದ್ದದು. ಮಧ್ಯದಲ್ಲಿ ಬೇಕಾದಷ್ಟು ನದಿಗಳು, ಹಳ್ಳಗಳು, ಕಾಡು, ಗುಡ್ಡಗಳು ಎಲ್ಲವೂ ಸಿಕ್ಕತ್ತೆ. ಯಾಕೆ ಏನು ಅಂತ ಭರತ ಶತ್ರುಘ್ನರು ಗಾಬರಿಯಿಂದ ಪರಿಪರಿಯಾಗಿ ಕೇಳಿದ್ರು ಕೂಡ ರಾಜನ ಆದೇಶ, ನಮಗೇನು ಗೊತ್ತಿಲ್ಲ ಅಂತ ಹೋಗಿದ್ದ ಭಟರು ಹೇಳಿದ್ರು. ಮಹಾರಾಜರು ಕ್ಷೇಮವಾಗಿದ್ದಾರಾ? ಅವ್ರಿಗೆ ವಯಸ್ಸಾಗಿದೆ. ದೊಡ್ಡಮ್ಮ ಆರೋಗ್ಯವಾಗಿದ್ದಾರಾ? ಶತ್ರುಘ್ನನ ತಾಯಿ ಹಾಗೂ ನನ್ನಮ್ಮ ಕುಶಲವ? ರಾಮ ಅತ್ತಿಗೆ, ಲಕ್ಷ್ಮಣ ಚಿಕ್ಕತ್ತಿಗೆ ಅವರು ಹೇಗಿದ್ದಾರೆ? ಮಿಥಿಲೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಅನ್ನೋ ಒಂದು ಆತಂಕದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಹೋದ್ರು. ಇವರು ಶುಭ ಉತ್ತರವನ್ನೇ ಕೊಟ್ಟರು. ಮಾವ 2 ಬಲಾಢ್ಯ ಕುದುರೆಗಳನ್ನು ಕೊಟ್ಟ. ಅವುಗಳ ಮೇಲೆ ಭರತ ಶತ್ರುಘ್ನರು ತಮ್ಮ ತಮ್ಮ ಹೆಂಡಂದ್ರನ್ನ ಕೂರಿಸ್ಕೊಂಡು ಅಲ್ಲಿಂದ ಹೊರಟರು. ಇಲ್ಲಿಂದ ಹೋದ ಕುದುರೆಗಳು ಬಳಲಿದ್ವು. ಹಾಗಾಗಿ ಹಿಂದಿರುಗುವಂತಹ ಪ್ರಯಾಣ ನಿಧಾನ ಆಯಿತು. ಅಂತೂ 18 ದಿನಗಳ ನಂತರ ಅವರು ಅಯೋಧ್ಯೆ ತಲುಪಿದ್ರು. ನಗರಕ್ಕೆ 5 ಕ್ರೋಶ ದೂರದಲ್ಲಿರ್ಬೇಕಾದ್ರೇ 2 ರಥಗಳು ಕಾಯ್ತಾ ಇದ್ವು ಅವ್ರಿಗೋಸ್ಕರ. ಅವುಗಳನ್ನು ಹತ್ತಿ ಇವರು ಪ್ರವೇಶ ಮಾಡುವಾಗ ಇವರಿಗೆ ಒಂದು ರೀತಿಯ ಅಪರಿಚಿತ ಅನುಭವ ಆಯಿತು. ಯಾಕೆಂದ್ರೆ ಬೀದಿಗಳನ್ನ ಗೂಡಿಸಿರ್ಲಿಲ್ಲ. ಯಾರ ಮನೆ ಮುಂದೆ ಗೂಡಿಸಿ ಸಾರಿಸಿ ರಂಗವಲ್ಲಿ ಹಾಕಿರ್ಲಿಲ್ಲ. ಬಾಗಿಲುಗಳಿಗೆ ತೋರಣ ಕಟ್ಟಿರ್ಲಿಲ್ಲ. ಎಲ್ಲೆಲ್ಲೂ ರಾಷ್ಟ್ರಧ್ವಜನು ಹಾರಾಡ್ತಾ ಇರಲಿಲ್ಲ. ಜನಗಳ ಅಮೋದ ಪ್ರಮೋದಗಳಿರ್ಲಿಲ್ಲ. ಅಂಗಡಿ ಬಾಗಿಲುಗಳು ತೆಗೆದಿರ್ಲಿಲ್ಲ. ಯಾವುದೋ ಶೋಕಾಚರಣೆ ಅನ್ನೋ ಒಂದು ಭಾವನೆ ಬರ್ತಾ ಇತ್ತು. ಸಾರಥಿಯನ್ನ ಕೇಳಿದ್ರೆ ತನಗೇನು ಗೊತ್ತಿಲ್ಲ ಅಂತ ಅಂದ. ರಥಗಳು ಅರಮನೆಯನ್ನ ತಲುಪಿದ್ವು. ರಾಜಪುರೋಹಿತರು ಮಂತ್ರಿಗಳು ಕಾದು ಕೂತಿದ್ರು. ಆದ್ರೆ ಯಾರ ಮುಖದಲ್ಲೂ ಗೆಲುವು ಇರಲಿಲ್ಲ. ಪೂಜ್ಯರೇ, ನಗರವೆಲ್ಲ ಯಾಕೆ ಮಂಕಾಗಿದೆ? ರಾಷ್ಟ್ರಧ್ವಜನು ಹಾರಾಡ್ತಾ ಇಲ್ಲ. ನೀವು ಕೂಡ ಸಪ್ಪೆ ಮುಖದಲ್ಲಿ ಇದ್ದೀರಾ, ಯಾಕೆ ಅಂತ ಭರತ ಕೇಳ್ದ. ಆಗ ಕುಲಗುರು ವಸಿಷ್ಠರು ಹೇಳಿದ್ರು, ರಾಜಕುಮಾರ, ನೇರವಾಗಿ ಸಂಗತಿಯನ್ನ ತಿಳಿಸ್ಬಿಡ್ತೀನಿ. ನಿನ್ನ ತಂದೆ ದಶರಥ ಮಹಾರಾಜರು ಮುಪ್ಪಿನ ವಯಸ್ಸಿನವರೆಗೂ ಸಮರ್ಥವಾಗಿ ಧರ್ಮದಿಂದ ರಾಜ್ಯಭಾರ ಮಾಡಿದ್ರು. ಅದನ್ನು ಮೆಚ್ಚಿದ ದೇವೇಂದ್ರ ಇಹಜೀವನದ ಕರ್ತವ್ಯದಿಂದ ಅವರನ್ನ ವಿಮುಕ್ತಗೊಳಿಸ್ದ. ದೇವಲೋಕದ ತನ್ನ ಸಿಂಹಾಸನದ ಮೇಲೆ ತನ್ನ ಪಕ್ಕದಲ್ಲಿ ಕೂರಿಸ್ಕೋಬೇಕು ಅಂತ ನಿಶ್ಚಯ ಮಾಡಿ ಅವರನ್ನ ಕರೆಸ್ಕೊಂಡ. ಭೂಲೋಕದ 10 ದಿಕ್ಕುಗಳಲ್ಲೂ ನಿನ್ನ ಕೀರ್ತಿಯನ್ನು ಹರಡಿದ್ಯಾ, ನಮ್ಮ ದೇವಲೋಕದಲ್ಲೂ ಹರಡು ಬಾ ಅಂತ ಆಹ್ವಾನ ಕೊಟ್ಟ.
ಅಲ್ಲಿರೋ ತಮ್ಮ ಪೂರ್ವಜರನ್ನ ಸೇರಿ ಅವರಿಗೂ ತಮ್ಮ ಸಾಧನೆಯ ವರದಿಗಳನ್ನು ಒಪ್ಪಿಸೋ ಮನಸ್ಸು ಮಹಾರಾಜರಿಗೂ ಬಂತು. ಪ್ರಯಾಣ ಮಾಡಿದ್ರು. ಅವರ ದಾರಿ ಸುಗಮ ಆಗೋ ಹಾಗೆ ಮಾಡೋದು ಮಗನಾದ ನಿನ್ನ ಕರ್ತವ್ಯ. ಭೌತಿಕ ದೇಹವನ್ನ ಎಣ್ಣೆ ಕೊಪ್ಪರಿಗೆಯಲ್ಲಿ ಸಂರಕ್ಷಿಸಿ ಇಟ್ಟಿದ್ದೀವಿ. ಅದರ ಸಂಸ್ಕಾರಕ್ಕೆ ನೀನು ಮತ್ತು ಶತ್ರುಘ್ನ ಸಿದ್ಧರಾಗಬೇಕು ಅಂತ ಹೇಳಿದ್ರು. ಈ ಮಾತನ್ನ ಕೇಳ್ತಾನೆ ಭರತ ಭಾವ ಕುಸಿದು ಬಿದ್ದ. ಶತ್ರುಘ್ನ ಭಾವನ ಕಣ್ಣುಗಳು ತುಂಬಿಕೊಂಡುವು. ಮಹಾರಾಜರು ತುಂಬ ವಯಸ್ಸಿನವರೆಗೂ ಬದುಕಿ ಆನಂತರ ಮುಂದಿನ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಕಣ್ಣೀರು ಅವರ ದಾರಿಯನ್ನ ಕೆಸರು ಮಾಡುತ್ತೆ. ಪ್ರಾಜ್ಞರಾದ ನೀವು ಅರ್ಥ ಮಾಡ್ಕೋಬೇಕು. ಈಗಾಗಲೇ 19 ದಿನಗಳು ಕಳೆದ್ಬಿಟ್ಟಿದೆ. ಅವರನ್ನ ಅತ್ತಲೂ ಇಲ್ಲದ ಇತ್ತಲೂ ಇಲ್ಲದ ಪ್ರೇತಸ್ಥಿತಿಯಲ್ಲಿ ಬಿಡಬಾರದು. ಮೊದಲು ಸಂಸ್ಕಾರ ಮಾಡಬೇಕು. ಸರೆಯೂ ತೀರದಲ್ಲಿ ಶ್ರೀಗಂಧಾದಿ ಕಟ್ಟಿಗೆಗಳಿಂದ ಚಿತೆಯನ್ನು ಸಿದ್ಧಪಡಿಸ್ತೀವಿ. ನೀವು ಮುಖದರ್ಶನ ಮಾಡಿ ಅಂತ ವಸಿಷ್ಠರು ಮುಂದಿನ ಕೆಲಸವನ್ನು ಸೂಚಿಸಿದ್ರು. ಭರತ ಕೇಳ್ದ, ನಾವು ಕೇಕಯ್ಯಕ್ಕೆ ಹೊರಟಾಗ ಅವರು ಆರೋಗ್ಯವಾಗೇ ಇದ್ರಲ್ಲ, ಇದಕ್ಕಿದ್ದ ಹಾಗೆ ಏನಾಯಿತು ಅಂತ ಕೇಳಿದಾಗ, ದಹನ ಕಾರ್ಯ ಆಗಲಿ, ಆ ನಂತರ ನಿನ್ನ ಮಾತೃಶ್ರೀಯಿಂದ ವಿವರವನ್ನು ತಿಳ್ಕೊ. ಮೊದಲು ಸಂಸ್ಕಾರ ಅನ್ನೋದಾಗಲಿ. ತೈಲದಲ್ಲೇ ಇಟ್ಟಿದ್ರು ಕೂಡ ಬಹಳ ದಿನಗಳಾದರೆ ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟು ಕೀರ್ತಿವಂತರಾಗಿರುವಂತಹ ದಶರಥ ಮಹಾರಾಜರ ದೇಹಕ್ಕೆ ಅಂತಹ ಸ್ಥಿತಿ ಒದಗಬಾರದು ಅಂತ ವಸಿಷ್ಠರು ಹೇಳಿದ್ರು. ಪೂಜ್ಯರೇ, ಅದು ಹಿರಿಮಗ ರಾಮನ ಕರ್ತವ್ಯ ಮತ್ತು ಅವನ ಅಧಿಕಾರ ಕೂಡ. ಅವನಿಂದ ಯಾಕೆ ಮಾಡಿಸ್ಲಿಲ್ಲ ನೀವು? ಅವನೇನಾದ್ರೂ ಮಾವನ ಊರಿಗೆ ಹೋಗಿದ್ರೆ ಹತ್ತಿರದಲ್ಲೇ ಇರೋ ಆ ಮಿಥಿಲೆಗೆ ದೂತರನ್ನ ಕಳಿಸದೆ ಯಾಕೆ ತಡ ಮಾಡಿದ್ರಿ? ಲಕ್ಷ್ಮಣ ಎಲ್ಲಿ ಹೋದ ಅಂತ ಭರತಭಾವ ಕೇಳಿದ್ರು. ಆಗ ಕುಲಪುರೋಹಿತರು ಹೇಳಿದ್ರು, ಅಪ್ಪ, ನಿನ್ನ ತಾಯಿ ಎಲ್ಲವನ್ನೂ ಹೇಳ್ತಾಳೆ, ಮೊದಲು ದಹನ ಕಾರ್ಯಕ್ಕೆ ನಡಿ ಅಂತ ಅಂದ್ರು. ಸೂರ್ಯ ಮುಳುಗ್ತಿರುವಾಗ ದಹನ ಆಯಿತು. ಆಮೇಲೆ ಏನಾಯಿತು ಅಂತ ನಾನು ಕೇಳಿದೆ. ದಹನ ಸಂಸ್ಕಾರವಾದ ನಂತರ ಭರತ ತನ್ನ ಅಮ್ಮನ ಅಂತಃಪುರಕ್ಕೆ ಹೋದ. ಜೊತೆಗೆ ಅವನ ಹೆಂಡತಿ ಮಾಂಡವಿನೂ ಇದ್ಲು. ಶತ್ರುಘ್ನ ತನ್ನ ಅಮ್ಮನನ್ನ ಕಾಣಕ್ಕೆ ಹೆಂಡತಿ ಜೊತೆಗೆ ದೊಡ್ಡಮ್ಮನ ಅಂತಃಪುರಕ್ಕೆ ಹೋದ. ಅವಳು ಸಾಧಾರಣವಾಗಿ ದೊಡ್ಡಮ್ಮನ ಜೊತೆಗೆ ಇರ್ತಿದ್ದ ಅವನಿಗೂ ಗೊತ್ತಿತ್ತು. ಮಗನನ್ನ ನೋಡಿ ಈ ಕಡೆ ಕೈಕೇಯಿ ಸಡಗರ ಪಟ್ಟಳು. ಮಹಾರಾಜನ ಮರಣದ ಶೋಕದ ನುಡಿಗಳನ್ನ ಆಡಿದ್ಲು. ಆ ನಂತರ ಹೇಳಿದ್ಲು, ನೀನೇ ದಹನ ಮಾಡಿದ್ದು ಸರಿಯಾಗೇ ಇದೆ. ಪಟ್ಟದ ಅಧಿಕಾರಿನೇ ದಹನದ ಕರ್ತೃ ಆಗ್ಬೇಕು. ದಹನ ಮಾಡಿದವನಿಗೆ ಮಾತ್ರನೇ ಪಟ್ಟದ ಅಧಿಕಾರನೂ ಸಿಕ್ಕಬೇಕು. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಎಲ್ಲ ನಡೆದಿದೆ. ಇನ್ನು ಉಳಿದ ದಿನದ ಕರ್ಮವನ್ನು ಸಾಂಗವಾಗಿ ಮಾಡಿ ಪೌರ ಸಮಸ್ತರಿಗೂ ಸಮೃದ್ಧ ಸಮಾರಾಧನೆ ಮಾಡಿದ್ರೆ ಮರುದಿನ ನೀನು ಸಿಂಹಾಸನವನ್ನ ಏರಬಹುದು ಅಂತ ಹೇಳಿದ್ಲು. ಅಮ್ಮ, ನಿನ್ನ ಮಾತು ನನಗೆ ಕಿಂಚಿತ್ತೂ ಅರ್ಥ ಆಗ್ತಿಲ್ಲ. ರಾಮನೇ ಅಲ್ವಾ ಅಧಿಕಾರಿ? ಎಲ್ಲನೂ ಹೇಳ್ಬಿಡು ಅಂತ ಭರತ ಕೇಳ್ದ. ಕಂದ, ನಿನ್ನಪ್ಪ ನಿನಗೆ ಮೋಸ ಮಾಡಲಿಕ್ಕೆ ಎಂತಹ ತಂತ್ರ ಹೆಣೆದಿದ್ದ ಗೊತ್ತೇನು? ಅಂತಹ ಕುತಂತ್ರಿ ಸುಳ್ಳನಿಗೆ ದಹನ ಸಂಸ್ಕಾರ ಮಾಡೋದು ಕೂಡ ಅನಗತ್ಯ. ಆದರೆ ಈ ಪುರೋಹಿತರ ಗುಂಪಿದೆಯಲ್ಲ, ದಹನ ಮಾಡಿದವನಿಗೆ ಪಟ್ಟನೇ ಇಲ್ಲ ಅಂತ ಬೊಬ್ಬೆ ಎಬ್ಬಿಸಿದ್ರು. ಜನಗಳನ್ನ ನಿನ್ನ ವಿರುದ್ಧ ತಿರುಗಿಸ್ಬಿಡ್ತಾರಲ್ಲ. ಹಾಗಂತ ಹೇಳ್ಬಿಟ್ಟು ನಾನು ಎಚ್ಚೆತ್ಕೊಂಡು ಕಷ್ಟಪಡದಿದ್ರೆ ನಿನಗೆ ಸಲ್ಲಬೇಕಾದ ರಾಜ್ಯ ತಪ್ಪಿ ಹೋಗ್ತಿತ್ತು ಅಂಥೇಳಿ ನಡೆದ ಘಟನೆಗಳನ್ನೆಲ್ಲ ತನ್ನ ಮಹತ್ ಸಾಧನೆಯ ಕಥೆಯಾಗಿ ಹಿಗ್ಗಿನಿಂದ ಬಿಂಬಿಸಿದ್ಲು. ಅದನ್ನೆಲ್ಲ ನನಗೆ ಆಮೇಲೆ ಮಾಂಡವಿ ಹೇಳಿದ್ಲು. ಎಲ್ಲ ಹೇಳಿ ಮುಗಿಸೋ ಹೊತ್ತಿಗೆ ನಡುರಾತ್ರಿ ಕಳೆದಿತ್ತು. ಕಂದ, ಯಾಕೆ ಮಂಕಾಗಿದೆಯಾ ಅಂತ ಕೇಳಿದ್ಲು. ಅಪ್ಪನ ನೆನಪು ಬಾಧಿಸ್ತಿದೆ. ಎಷ್ಟು ಪ್ರೀತಿಯಿಂದ ಎತ್ತಿ ಮುದಿಸ್ತಿದ್ರು. ಹುಡುಗನಲ್ಲಿ ಅವರೇ ಕೈಯಿಂದ ಬಗೆ ಬಗೆಯ ಬಟ್ಟೆಗಳನ್ನು ತೊಟ್ಟಿಸಿ ನನಗೆ ಹಿಗ್ಗಿಸ್ತಿದ್ರು. ಸಾಕು ಅಂತ ಅಂದ್ರು ಬಿಡದೆ ತಮ್ಮ ಕೈಯಿಂದ ಸಿಹಿ ತಿಂಡಿ ತಿನ್ನಿಸ್ತಿದ್ರು. ಬೆಳೆದ ಮೇಲೆ ಕುದುರೆ ಸವಾರಿಯ ಸನ್ನೆಗಳನ್ನೆಲ್ಲ ಹೇಳ್ಕೊಟ್ಟಿದ್ದು ಅವರೇನೆ ಅನ್ನುವಾಗ ಅವನು ಅತ್ತು ಬಿಟ್ಟ. ಮಗು, ನಿನಗೊಬ್ಬನಿಗೆ ಅದನ್ನೆಲ್ಲ ಮಾಡಲಿಲ್ಲ. ಉಳಿದ ಮೂವರಿಗೂ ಅದಕ್ಕಿಂತ ಹೆಚ್ಚೇ ಮಾಡಿದ್ದಾರೆ. ಅಲ್ಲದೆ ನಿನಗೆ ಮೋಸ ಮಾಡಿದ್ದಾರೆ. ಮತ್ತೆ ಮೋಸ ಆಗದೆ ಇರಲಿ ಅಂತಲೇ ನಾನು ರಾಮನ್ನ ಕಾಡಿಗೆ ಕಳಿಸ್ದೆ. ನಿಧಾನವಾಗಿ ಅರ್ಥ ಮಾಡ್ಕೊ ಅಂತ ಆಕೆ ಅಂದ್ಲು. ಅವನನ್ನ ತೂಕುಡಿಕೆ ಜಗ್ತಾ ಇತ್ತು. ಕಣ್ಣುಗಳು ಎಳಿತಿತ್ತು. ಆಡೋ ಮಾತುಗಳು ಕಲಸಿ ಹೋಗ್ತಿದ್ವು. ಹೆಂಡತಿಯನ್ನ ಕರ್ಕೊಂಡು ತನ್ನ ಅಂತಃಪುರಕ್ಕೆ ಹೋಗಿ ಗಡದ್ದಾಗಿ ನಿದ್ದೆ ಮಾಡಿದ. ಶ್ರಾದ್ದ ಕಾರ್ಯ ಆರಂಭ ಆಗೋದು ಅಪರಾಹ್ನದಲ್ಲಿ. ಬೆಳಗ್ಗೆನೆ ಅವನ 4 ಜನ ಗೆಳೆಯರು ಬಂದರು. ಎಲ್ಲರೂ ಪಗಡೆ ಆಟದವರು. ಪಗಡೆ ಅಂದರೆ ಅವನಿಗೆ ಹೆಂಡತಿಗಿಂತ ಹೆಚ್ಚು ಪ್ರೀತಿ. ಹಾಗಂತ ಅವನೇನು ಜೂಜುಕೋರ ಅಲ್ಲ. ಯಾವತ್ತೂ ಹಣ ಇಟ್ಟು ಆಡಿದ್ದೂ ಇಲ್ಲ. ಆದರೂ ಹೆಂಡತಿ ಜೊತೆ ಆಡಿದ್ರೆ ಗೆಳೆಯರ ಜೊತೆ ಆಡಿದ ತೃಪ್ತಿ ಸಿಕ್ಕಲ್ವಲ್ಲ. ಆಟದ ಉದ್ದಕ್ಕೂ ಬರೀ ಹರಟೆ ವಿಷಯ ಮಾತಾಡ್ತಾ ಇದ್ರು.
ವಿಷಯ ವೈವಿಧ್ಯ ಹೆಂಡತಿಲಿ ಎಲ್ಲಿ ಬರಕ್ ಸಾಧ್ಯ? ಹಾಗಾಗಿ ಅವನು ಮತ್ತು ಅವನ ಗೆಳೆಯರು ಬೇರೊಂದು ಕೋಣೆಯಲ್ಲಿ ಮಾತಿಗೆ ಕೂತ್ರು. ತಾನು ಇಲ್ದಿದ್ದಾಗ ಇಲ್ಲಿ ಏನೇನು ನಡೀತು ಅಂತ ಇವನು ಕೇಳ್ದ. ಅವರುಗಳು ಮಾತಾಡಕ್ಕೆ ಹಿಂದೆ ಮುಂದೆ ನೋಡಿದ್ರು. ನೀನು ಕೋಸಲಕ್ಕೆ ಅಧಿಪತಿ ಆಗೋವನು, ನಮ್ಮ ಜೊತೆ ಸೇರಕ್ಕೆ ಸಮಯ ಎಲ್ಲಿರುತ್ತಪ್ಪ? ಅಲ್ಲದೆ ನಿನ್ನ ಅಂತಸ್ತೇ ಬೇರೆ ಬೇರೆ ಆಗಿರುತ್ತೆ ನಮ್ಮದಕ್ಕಿಂತ ಅಂತ ಒಬ್ಬ ಹೇಳ್ದ. ಯಾರೊಬ್ರು ಅವನ ತಾಯಿ ಬಗ್ಗೆ ಮಾತಾಡಲಿಲ್ಲ. ಗೆಳೆಯರೇ, ನಾನು ಸಿಂಹಾಸನವನ್ನು ಒಪ್ಕೋಬಹುದಾ? ಸಾಧಕ ಬಾಧಕಗಳನ್ನು ಮುಚ್ಚುಮುರದೆ ಇಲ್ಲದೆ ಹೇಳಿ, ಇದು ನಮ್ಮ ಸ್ನೇಹದ ಆಣೆ ಅಂತ ಇವನು ನೇರವಾಗಿ ಕೇಳ್ದ. ಒಬ್ಬೊಬ್ಬರು ಒಂದೊಂದು ವಿಶ್ಲೇಷಣೆ ಮಾಡಿದ್ರು. ಎಲ್ಲವನ್ನು ಒಟ್ಟುಗೂಡಿಸಿದ ನಂತರ ಎಲ್ಲ ರಾಜ್ಯಕ್ಕೂ ಇರೋ ಹಾಗೆ ಕೋಸಲಕ್ಕೂ ಶತ್ರುಗಳಿದ್ದಾರೆ. ರಾಮ ಅಥವಾ ಲಕ್ಷ್ಮಣ ಮಾತ್ರ ಶತ್ರುಗಳನ್ನ ಹಿಮ್ಮೆಟ್ಟಿಸುವಂತಹ ಶಕ್ತಿವಂತರು. ರಾಜ ದುರ್ಬಲ ಅಂತ ಗೊತ್ತಾದ್ರೆ ಪಕ್ಕದ ರಾಜರುಗಳಿಗೆಲ್ಲ ಈ ರಾಜ್ಯವನ್ನ ಒತ್ತರಿಸಿ ತಮ್ಮ ರಾಜ್ಯವನ್ನು ವಿಸ್ತರಿಸ್ಕೊಳ್ಳೋ ಆಸೆ ಆಗ್ಬಿಡತ್ತೆ. ಸಾಧ್ಯವಾದ್ರೆ ಪೂರ್ತಿ ನುಂಗು ಬಿಟ್ಟು ಇಡೀ ರಾಜ್ಯವನ್ನ ವಶಪಡಿಸ್ಕೋಬಹುದು ಅನ್ನೋ ಒಂದು ಮಹತ್ವಾಕಾಂಕ್ಷೆನೂ ಅವ್ರದ್ದಾಗಿರುತ್ತೆ. ಇನ್ನು ರಾಮನನ್ನ ಬಿಟ್ಟು ಲಕ್ಷ್ಮಣ ನಿನ್ನ ಸೇನಾಪತಿ ಆಗೋಕ್ಕೆ ಬರೋಲ್ಲ. ಶತ್ರುಘ್ನ ನಿನಗೆ ನೆಚ್ಚಿನ ಸಹೋದರ, ಆದರೆ ಅವನೇನು ಯುದ್ಧದಲ್ಲಿ ಸಮರ್ಥನಲ್ಲ ಅನ್ನೋ ಒಂದು ಮತನ ಅಲ್ಲಿ ಹುಟ್ಕೊಳ್ತು. ಒಂದು ಗಳಿಗೆ ಎಲ್ಲರೂ ಮೌನವಾಗಿದ್ರು. ಸರಿ, ಈಗ ನಾನೇನು ಮಾಡಿದ್ರೆ ಒಳ್ಳೆಯದು ಅಂತ ಇವನು ಕೇಳ್ದ. ಒಬ್ಬ ಗೆಳೆಯ ತಕ್ಷಣ ಹೇಳ್ದ, ವಯಸ್ಸ್ಯ ಪ್ರಬಲನೂ ಉದಾರಿಯೂ ಅಂತಃಕರಣಿಯೂ ಆದ ರಾಜನ ರಕ್ಷಣೆಯಲ್ಲಿ ಗೆಳೆಯರು ಹೆಂಡತಿ ಮಕ್ಕಳ ಜೊತೆಗೆ ಸುಖವಾಗಿ ಇರೋ ಹಾಗಿದ್ರೆ ಅದರ ಸಮಾನ ಇನ್ನೊಂದಿಲ್ಲ. ನಿನ್ನ ತಂದೆ ಬದುಕಿರೋ ತನಕ ನಿನಗೆ ಅಂತಹ ಸುಖ ಇತ್ತು. ಈಗ ಕಷ್ಟಕಾಲ ಬಂದಿದೆ. ಸುಖನೂ ಶಾಶ್ವತ ಅಲ್ಲ ಅನ್ನೋ ವೇದಾಂತಿಗಳ ಮಾತು ನಿಜ ಅಂತ ಅಂದ. ಭರತನಿಗೆ ಸಿಟ್ಟು ಬಂತು. ನೀನು ವೇದಾಂತದ ಮಾತು ಹೇಳಕ್ ಬಂದ್ಯಾ ಅಥವಾ ಪರಿಹಾರ ಸೂಚಿಸಕ್ಕೆ ಬಂದ್ಯಾ ಅಂತ ಕೇಳ್ದ. ಎಲ್ಲರೂ ಸುಮ್ಮನಿದ್ರು. ಅವರಲ್ಲೆಲ್ಲ ಬುದ್ಧಿವಂತನು ಅಂತೂ ನಿಜ ಹೇಳಕ್ಕೆ ಹಿಂಜರಿದೇ ಇದ್ದವನು ಆದ ನಂದನ ಅನ್ನೋನೊಬ್ಬ ಇದ್ದ. ಅವನು ಹೇಳ್ದ, ಭರತ ರಾಜಕುಮಾರ, ನಿಜವಾದ ಗೆಳೆಯ ಸತ್ಯ ಹೇಳ್ಬಿಡ್ಬೇಕು ಅಲ್ವಾ? ಮುಖ್ಯವಾದ ಸಂಗತಿ ಏನು ಗೊತ್ತಾ? ಈ ದೇಶದ ಜನಕ್ಕೆಲ್ಲ ರಾಮ ಲಕ್ಷ್ಮಣ ಅಂದರೆ ತುಂಬ ಮೆಚ್ಚುಗೆ ಇದೆ. ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಗೆ ಹೋಗಿ ರಾಕ್ಷಸರನ್ನ ಕೊಂದಿದ್ದಾರೆ. ಇಬ್ಬರು ಸೇರಿ ಬೇಟೆ ಆಡಿ 3 ಹುಲಿ 2 ಚಿರತೆಗಳನ್ನು ಕೊಂದು ಊರಲ್ಲೆಲ್ಲ ಮೆರವಣಿಗೆಯನ್ನು ಮಾಡಿಸಿದ್ದಾರೆ. ಜನಕರಾಜ ಪಂದ್ಯವಾಗಿ ಎರಿಸಿದ್ದ ಭಾರಿ ಧನಸ್ಸನ್ನ ರಾಮ ಮುರಿದಿದ್ದಿಂದ್ರೇ ನೀವು 4 ಹೆಣ್ಣು ಸಿಕ್ಕಿದ್ದು, ನೀವು ಮದುವೆ ಆಗಿದ್ದು. ಶೌರ್ಯ ಇಲ್ಲದ ರಾಜ ನಮ್ಮನ್ನು ಹೇಗೆ ರಕ್ಷಿಸಬಲ್ಲ ಅನ್ನೋದು ಪ್ರಜೆಗಳಲ್ಲಿರುವಂಥ ಮನಸ್ಸಿನ ಭಾವನೆ. ಇನ್ನು ಮಹಾಜನರ ಸಭೆ ಕರೆದು ಎಲ್ಲರೂ ಏಕಕಟ್ಟದಿಂದ ರಾಮನನ್ನ ಆಯ್ಕೆ ಮಾಡಿದ ಮೇಲೇನೆ ಮಹಾರಾಜರು ರಾಮನೇ ಯುವರಾಜ ಅಂತ ಘೋಷಣೆ ಮಾಡಿದ್ರು. ರಾತ್ರೋರಾತ್ರಿ ಪ್ರಜೆಗಳು ಇಡೀ ನಗರವನ್ನು ಸಿಂಗರಿಸಿದ್ರು. ಆದರೆ ಕೈಕೇಯಿ ದೇವಿಯ ಮಾತು ಕೇಳಿ ಮಹಾರಾಜರು ಘೋಷಿಸಿದ ತೀರ್ಮಾನವನ್ನು ತೊರೆದು ಹಾಕಿದ್ರು. ಮಗನ ಮೇಲಿನ ಮೋಹದಿಂದ ಕೈಕೇಯಿ ಹಾಗೆ ಮಾಡಿಸಿದಾಳೆ, ಪ್ರಜೆಗಳ ತೀರ್ಮಾನವನ್ನೇ ಅನೂರ್ಜಿತಗೊಳಿಸಿದಾಳೆ ಅಂತ ಜನಕ್ಕೆಲ್ಲ ತುಂಬ ಸಿಟ್ಟಿದೆ. ಹಾಗೇನೆ ಮಹಾರಾಜರನ್ನ ಈ ಕೈಕೇಯಿ ದೇವಿನ ವಿಷ ಹಾಕಿ ಸಾಯಿಸಿದಾಳೆ ಅನ್ನೋ ಒಂದು ಊಹಾಪೋಹ ಕೂಡ ಎಲ್ಲ ಕಡೆ ಹರಡ್ಬಿಟ್ಟಿದೆ. ಇಂತಹ ಸನ್ನಿವೇಶದಲ್ಲಿ ನೀನು ಪಟ್ಟವನ್ನು ಏರಿದ್ರೆ ಪ್ರಜೆಗಳ ಸಹಕಾರ ನಿನಗೆ ಸಿಕ್ಕಕ್ಕೆ ಸಾಧ್ಯನಾ? ಅದನ್ನು ಯೋಚಿಸು ಅಂತ ಆ ಆಪ್ತಮಿತ್ರನಾಗಿದ್ದ ನಂದನ ಹೇಳ್ದ. ಆಗ ಭರತನ ಮುಖ ಕಂಗೆಡ್ತು. ಅವನು ಬಗ್ಗಿಸಿದ ತಲೆಯನ್ನು ಮೇಲೆತ್ತಲಿಲ್ಲ. ಇದನ್ನೆಲ್ಲ ಬಾಗಿಲು ಮರೆಯಲ್ಲಿ ನಿಂತು ನಾನೇ ನೋಡಿದೆ ಅಂತ ಮಾಂಡವಿ ನನಗೆ ಹೇಳಿದ್ಲು ಅಂತ ಊರ್ಮಿ ಹೇಳಿದ್ದು. ಅಷ್ಟರಲ್ಲಿ ಕ್ರಿಯಾಕರ್ಮಗಳಿಗೆ ಹೊರಡಕ್ಕೆ ಸಿದ್ಧ ಆಗಬೇಕು ಅಂತ ಪುರೋಹಿತರಿಂದ ಸಂದೇಶ ಬಂತು. ನದಿಯ ತೀರದಲ್ಲಿ ಕರ್ಮವನ್ನು ಮುಗಿಸಿದ ಭರತ ನೇರವಾಗಿ ಅವನ ಅಮ್ಮನ ಅಂತಃಪುರಕ್ಕೆ ಹೋದ. ಮಾಂಡವಿನು ಅವನನ್ನು ಅನುಸರಿಸಿದ್ಲು. ಮಗನು ಮುಂದಿನ ಸಮಾಲೋಚನೆಗೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಉತ್ಸುಕತೆಯಿಂದ ಆಕೆ ಎದುರುಗೊಂಡ್ಳು. ಆದರೆ ಇವನು ರೇಗ್ದ. ಕೋಸಲ ರಾಜ್ಯವನ್ನು ನಾಶ ಮಾಡಬೇಕು ಅಂತಲೇ ನೀನು ನಮ್ಮಪ್ಪನ ಕೈ ಹಿಡಿದು ಬಂದ್ಯಾ? ಮುದಕನಾದರೂ ದಶರಥ ಅನ್ನೋ ನಮ್ಮಪ್ಪನ ಹೆಸರಿಗೇನೆ ಶತ್ರು ರಾಜರೆಲ್ಲ ಹಂಚ್ತಾ ಇದ್ರು. ನೀನೇನು ಮಾಡಿದೆ? ರಾಮನನ್ನ ಕಾಡುಗಟ್ಟಿಬಿಟ್ಟೆ. ಈಗ ಯಾವನಾದ್ರೂ ಬಲಶಾಲಿ ನಮ್ಮ ರಾಜ್ಯವನ್ನ ಗೆದ್ದು ನಿನ್ನನ್ನು ಹೊತ್ಕೊಂಡು ಹೋದ್ರೆ ನೀನು ಸಂತೋಷದಿಂದ ಅವನ ಅಂತಃಪುರದ ಭೋಗಗಳನ್ನು ಸವಿಯಕ್ಕೂ ಹೇಸೋಳಲ್ಲ. ನೀನು ನಿನ್ನ ಕೀರ್ತಿ ರಾಜ್ಯಕ್ಕೆಲ್ಲ ಗೊತ್ತಾಗಿದೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನನ್ನ ಕರ್ಮ ಅಂತ ಪ್ರಚಂಡ ಕೋಪದಿಂದ ಪ್ರಾರಂಭಿಸಿದವನು ಕೊನೆ ವಾಕ್ಯಕ್ಕೆ ಬರೋ ಹೊತ್ತಿಗೆ ಗಂಟಲು ಕಟ್ಟಿ ಕಣ್ಣಲ್ಲಿ ನೀರು ಹರಿಸಕ್ಕೆ ಶುರು ಮಾಡ್ಲ.
ನನ್ನ ಕಂದ, ಹೆತ್ತ ತಾಯಿಗೆ ಇಂತಹ ಮಾತಾಡಬಹುದಾ ನೀನು? ನಿಮ್ಮಿಬ್ಬರ ಸುಖಕ್ಕಾಗಿ ಶ್ರಮಿಸಿದ ತಾಯಿಯನ್ನ ಅರ್ಥ ಮಾಡ್ಕೊ ನೀನಾದ್ರೂ ಇವನಿಗೆ ಬುದ್ಧಿ ಹೇಳೆ ಅಂತ ಸೊಸೆಗೆ ಹೇಳಿ ಮಗನನ್ನ ಆಲಂಗ್ಸಕ್ಕೆ ಹೋದ್ಲು. ಥೂ ಅಂತ ಉಗುಳಿದ ಅವನು ಅವಳು ಬೀಳೋ ಹಾಗೆ ನೂಕಿ ಹಿಂತಿರುಗ್ಬಿಟ್ಟ. ಅವರಿಬ್ರು ದೊಡ್ಡತಿಯ ಅಂತಃಪುರದ ಬಾಗಿಲಿಗೆ ಬರೋ ಹೊತ್ತಿಗೆ ಶತ್ರುಘ್ನ ಮತ್ತು ಶ್ರುತಕೀರ್ತಿಯರು ಬಂದಿದ್ರು. ಭರತ ಹೋಗಿ ದೊಡ್ಡಮ್ಮನನ್ನ ತಬ್ಬಿಕೊಂಡ. ಅವನ ಮುಖವನ್ನ ದಿಟ್ಟಿಸಿ ನೋಡಿದ ಆಕೆ ಹೇಳಿದ್ಲು, ಏನಪ್ಪ ಸಂತೋಷ ಆಯ್ತಾ? ವಿಜಯದ ಸಂತೋಷ ನಿಂಗೆ ಲಭಿಸ್ತಾ ಅಂತ ಕೇಳಿದ್ಲು. ಏನ್ ದೊಡ್ಡಮ್ಮ ನೀನು ಕೇಳ್ತಾ ಇರೋದು ಅಂತ ಭರತ ಅರ್ಥವಾಗದ ಹಾಗೆ ನಿಂತ್ಕೊಂಡ. ಮರಳಿ ಮರಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ನೋ ಹಾಗೆ ನೀನ್ ಬಹಳ ಜಾಣನಪ್ಪ. ನನ್ನ ಹತ್ರ ಏನ್ ನಾಟಕ ಮಾಡಬೇಡ. ನೀನು ನಿನ್ನಮ್ಮ ಸೇರಿ ಸಂಚು ಹೂಡಿದ್ರಿಂದ ನಿನಗೆ ಪಟ್ಟ ಸಿಕ್ತು, ಹಾಗೆ ರಾಮನಿಗೂ ಕಾಡು ಸಿಕ್ತು. ಇಲ್ಲಿ ಬಂದು ಬರೀ ಮುಗ್ಧ ಅಭಿನಯ ಮಾಡ್ತಾ ಇದೀಯಾ? ದೊಡ್ಡಮ್ಮನ ಅಪ್ಕೊಳಕ್ ಬಂದಂಗೆ ಮಾಡ್ತಾ ಇದೀಯಾ ಅಂತ ಅಂದ್ಲು. 1 ನಿಮಿಷ ಇದನ್ನ ಕೇಳಿ ಭರತ ಅವಾಕ್ಕಾದ. ಆನಂತರ ರೇಗದ. ನಿನ್ನ ಮನಸ್ಸಲ್ಲಿ ದೆವ್ವ ಕೂತಿದೆಯಾ ದೊಡ್ಡಮ್ಮ? ನಾನು ಹೇಳೋದು ಕೇಳು. ನಾನು ಸಂಚುಗಾರ್ತಿ ಕೈಕೇಯಿಯ ಮಗ ಅಲ್ಲ, ನಿನ್ನ ಹೊಟ್ಟೆಲ್ ಹುಟ್ಟಿದ ಮಗ. ಹಾಗಾಗಿ ನಾನು ಸುಳ್ಳು ಹೇಳಲ್ಲ. ಈ ಸಂಚಲ್ಲಿ ನಾನು ಭಾಗಿಯಾಗಿದ್ರೆ ನನಗೆ ಗೋಮಾತೆಯನ್ನು ಒದ್ದಂತಹ ಪಾಪ ಬರಲಿ, ಸೂರ್ಯದೇವರ ಕಡೆ ತಿರುಗಿ ಮಲಮೂತ್ರ ಮಾಡಿದ ಪಾಪ ಬರಲಿ, ಕೆಲಸ ಮಾಡಿದ ಸೇವಕನಿಗೆ ಕೂಲಿ ಕೊಡದೇ ಇರೋವನಂತಹ ಪಾಪ ಬರಲಿ, ಪ್ರಜೆಗಳ ಆದಾಯದಲ್ಲಿ 6ನೇ 1 ಭಾಗ ಕರವನ್ನು ಪಡೆದು ಅವರಿಗೆ ಶತ್ರುಗಳಿಂದ, ಕಳ್ಳಕಾಕರರಿಂದ, ವನ್ಯಮೃಗಗಳಿಂದ ರಕ್ಷಿಸದೇ ಇರುವಂತಹ ಪಾಪ ಬರಲಿ, ಕೆರೆ ಕಟ್ಟೆ ಪ್ರಯಾಣ ಮಾರ್ಗಗಳನ್ನು ನಿರ್ಮಿಸದೇ ಇರುವಂತಹದ್ದು, ಬರಗಾಲದಲ್ಲಿ ರಾಜ್ಯನ ಸಂಗ್ರಹದಿಂದ ಜನಕ್ಕೆ ದಿನಸಿಯನ್ನು ಕೊಡದೇ ಇರೋದು, ದನಗಳಿಗೆ ಹುಲ್ಲನ್ನು ಕೊಡದೇ ಇರುವಂಥದ್ದು ಪಾಪಗಳು ನನಗೆ ಬರಲಿ, ರಣಾಂಗಣದಿಂದ ಹೆದರಿ ಓಡೋ ಪುಕ್ಕಲ ಯೋಧನಿಗೆ ಬರೋ ಪಾಪ ನನಗೆ ಬರಲಿ, ಗುರುಗಳನ್ನು ನಿಲ್ಲಿಸೋದು, ಮಿತ್ರದ್ರೋಹ ಮಾಡುವ ಜೊತೆಗೆ ಆಪ್ತರ ರಹಸ್ಯವನ್ನು ಬಯಲು ಮಾಡೋದು, ಕೃತಜ್ಞತೆಯ ಪಾಪ ನನಗೆ ಬರಲಿ ದೊಡ್ಡಮ್ಮ. ಹೆಂಡತಿ ಮಕ್ಕಳನ್ನು ಉಪವಾಸ ಕೆಡವಿ ತಾನು ಮಾತ್ರ ಉಣ್ಣುವಂತಹ ಹೊಟ್ಟೆ ಬಾಕನಿಗೆ ಬರುವಂತಹ ಪಾಪ ಸೂತ್ಕೊಳ್ಳಿ. ಹಾಗೆ ಪರಸ್ತ್ರೀಯಲ್ಲಿ ಮನಸ್ಸು ಹರಿಸುವವನಿಗೆ, ಕೆರೆ ಕುಂಟೆಗಳ ನೀರನ್ನು ಕುಡಿಯೋಕೆ ಆಗದೆ ಇರೋ ಹಾಗೆ ಕೊಳಕು ಮಾಡೋವನಿಗೆ, ಗುರುದ್ರೋಹಿಗೆ, ಹೀಗೆ ಮೈ ಮೇಲೆ ದೇವ್ರು ಬಂದ ಹಾಗೆ ಹೇಳ್ತಾ ಹೇಳ್ತಾ ಮುಂದಿನ ಮಾತು ಏನು ತಿಳಿದೆ ಭರತ ಅಳಕ್ಕೆ ಪ್ರಾರಂಭ ಮಾಡ್ದ. ಅಷ್ಟರಲ್ಲಿ ದೊಡ್ಡತ್ತೆಯ ಮನಸ್ಸು ಕರಗ್ತು. ಮಗನೇ, ನಿನ್ನ ಮಾತಲ್ಲಿ ನನಗೆ ನಂಬಿಕೆ ಬಂತು. 4 ಮಕ್ಕಳಲ್ಲಿ ನಾನು ಯಾವತ್ತೂ ಭೇದ ಮಾಡಿದವಳಲ್ಲ. ಮಾಡಿದ್ರೆ ನೀನು ಹೇಳಿದ ಆ ಪಾಪಗಳೆಲ್ಲ ನನಗೆ ಬರಲಿ. ಆಣೆ ಇಟ್ಟು ಹೇಳ್ತಿದ್ದೀನಿ, ನೀನು ನಿಜವಾಗ್ಲೂ ನನಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಲೆ ಸವರಿ ಎದೆಗೆ ಅಪ್ಕೊಂಡ್ರು. ಇನ್ನೊಂದು ಸಂಗತಿ ಕೇಳು. ಮರುದಿನ ಮಾಂಡವಿ ಶ್ರುತಕೀರ್ತಿಯರು ನನ್ನ ಅಂತಃಪುರಕ್ಕೆ ಬಂದರು. ಕೇಕೇಯದಲ್ಲಿ ನಡೆದದ್ದೆಲ್ಲ ಹೇಳೋ ತವಕ ಅವ್ರಿಗಿತ್ತು. ಆಗ ನಾನು ಮಾಂಡವಿಯನ್ನು ಕೇಳಿದೆ, ನನ್ನ ಮೇಲೆ ಆಣೆ ಇಟ್ಟು ಹೇಳು, ನಾನು ತಪ್ಪಾವಿಸೋದಿಲ್ಲ. ಸಿಂಹಾಸನದ ಮೇಲೆ ಕೂರಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಗಂಡಸಿಗೂ, ಹಾಗೆ ಪ್ರತಿಯೊಬ್ಬ ಹೆಂಗಸಿಗೂ ಪಟ್ಟದ ರಾಣಿ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅದು ಇದ್ರೂ ತಪ್ಪೂ ಅಲ್ಲ. ನಿನ್ನ ಮನಸ್ಸನ್ನ ನನಗೆ ಹೇಳು ಅಂತ ಕೇಳಿದೆ. ಆಗ ಅವಳು ಹೇಳಿದ್ಲು, ಅಕ್ಕ, ನಿನ್ನ ಆಣೆ, ನನ್ನ ಗಂಡನ ಆಣೆ, ನನ್ನ ಅಪ್ಪ ಮತ್ತು ದೊಡ್ಡಪ್ಪರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾನು ಮಿಥಿಲೆಯ ವಂಶದ ಹುಡುಗಿ. ನಮಗೆ ಸಲ್ಲದಿರೋ ಸ್ಥಾನಕ್ಕೆ ನಾವು ಆಸೆ ಪಡೋದಿಲ್ಲ. ಸುಖವಾಗಿರೋ ಬಯಕೆ ಯಾರಿಗಿರೋಲ್ಲ ಹೇಳು? ನನ್ನ ಗಂಡನಿಗೆ ಆಸ್ಥಾನದಲ್ಲಿ ಯಾವುದಾದ್ರೂ 1 ಸ್ಥಾನ ಕೊಟ್ಟರು ಸಾಕು. ಅದು ಇಲ್ದಿದ್ರೆ ರಾಜಕುಟುಂಬಕ್ಕೆ ಸೇರಿದಂತಾಗೋದಿಲ್ಲ ಅಲ್ವಾ? ಹೆಚ್ಚಿನ ಹೊಣೆಯನ್ನು ನಿರ್ವಹಿಸೋ ಶಕ್ತಿ ಅವನಿಗಿಲ್ಲ. ಗೆಳೆಯರ ಜೊತೆಗೆ ವಿನೋದದ ಪಗಡೆ ಅವನ ಹವ್ಯಾಸ. ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾನೆ, ಒಳ್ಳೆ ಮನುಷ್ಯ. ಆದರೆ ಸಂಚುಕೋರರಿಗೆ ಮರಳಾಗದೇ ಇರೋ ಶಕ್ತಿ ಇಲ್ಲ ಅಂತ ಹೇಳಿಬಿಟ್ಟು ಅವಳು ಸೋದರ ಮಾವನ ಮನೆಯಲ್ಲಿ ಅವನಿಗೆ ಒಡ್ಡಿದ್ದ ಬಲೆಯನ್ನು ಕುರಿತು ಪೂರ್ತಿ ಹೇಳ್ತೊಡಗಿದ್ಲು. ಇನ್ನು ಪ್ರಜೆಗಳಿಗೆಲ್ಲ ಸಮಾರಾಧನೆ ಆಯಿತು. ಮರುಬೆಳಗ್ಗೆ ಅರಮನೆಯಲ್ಲಿ ಮಂತ್ರಿ ಮತ್ತು ಧರ್ಮ ಮಂಡಳಿಯ ಸಭೆಯನ್ನು ಸೇರಿ ಭರತ ಶತ್ರುಘ್ನರನ್ನ ಅಲ್ಲಿಗೆ ಕರೆಸಿದ್ರು. ಅಗ್ರಸ್ಥಾನದಲ್ಲಿ ವಸಿಷ್ಠರು ಕೂತಿದ್ರು. ಮಾರ್ಕಂಡೇಯ, ಮೌದ್ಗಲ್ಯ, ವಾಮದೇವ, ಕಾಶ್ಯಪ, ಕಾತ್ಯಾಯನ, ಜಾಬಾಲಿ ಗೋತ್ರಗಳ ಪ್ರತಿನಿಧಿಗಳು ಅಲ್ಲಿ ಸೇರಿದ್ರು. ಮಂತ್ರಿಮಂಡಲದ ಸಮಸ್ತರೂ ಇದ್ರು. ಮೇಲ್ವಿಚಾರಕರಾಗಿ ಸುಮಂತ್ರರಿದ್ರು. ಆಗ ವಸಿಷ್ಠರು ಹೇಳಿದ್ರು, ರಾಜಪುತ್ರರೇ, ಈಗ ನಮ್ಮ ಕೋಸಲ ರಾಜ್ಯಕ್ಕೆ ಒದಗಿರೋ ಸಂಕಟವನ್ನು ವರ್ಣಿಸುವ ಅಗತ್ಯ ಇಲ್ಲ. ಆ ನಾಯಕತ್ವಕ್ಕೆ ಪಕ್ಕಾದ ರಾಜ್ಯದ ದುರ್ಗತಿಯನ್ನು ವಿವರಿಸುವ ಅಗತ್ಯನೂ ಈಗಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಆಡಳಿತ ಸಡ್ಲ ಆಗಿದೆ.
ಈ ಒಂದು ತಿಂಗಳಲ್ಲೇನೆ ಕರ ಸಂಗ್ರಹ ಕೂಡ ಕಡಿಮೆ ಆಗಿದೆ. ಕೆಲವು ಕಡೆ ಕಳವುಗಳು ಕೂಡ ವರದಿ ಆಗ್ತಾ ಇದೆ. ಅಲ್ಲಲ್ಲಿ ಪುಂಡರ ಹಾವಳಿನೂ ಶುರು ಆಗಿದೆ. ಅವರು ಒಂಟಿಯಾಗಿ ಹೋಗುವಂತಹ ಸುಂದರ ಸ್ತ್ರೀಯರಿಗೆ ಸಿಳ್ಳೆ ಹೊಡೆಯೋದು ಮೊದಲಾಗಿ ಅಸಭ್ಯ ಸಂಘಟನೆಗಳನ್ನು ಮಾಡ್ತಾರೆ ಅಂತಲೂ ತಿಳಿದು ಬಂದಿದೆ. ರಾಜ್ಯದ ಸೇವಕರಿಗೆ ವೇತನ ಸಂದಾಯದಲ್ಲಿ ತಡ ಆಗಿದೆಯಂತೆ. ಭಂಡಾರದ ಆಪತ್ಕಾಲೀನ ಸಂಗ್ರಹವನ್ನ ಹೊರತೆಗೆಯುವಂತಹ ಪರಿಸ್ಥಿತಿ ಉಂಟಾಗಬಹುದು ಅಂತ ಭಂಡಾರಿಗಳು ಹೇಳಿದ್ರು. ಹಾಗೆ ಮಂತ್ರಿಮಂಡಲ ಮತ್ತು ಅಧಿಕಾರ ವರ್ಗ ಎಷ್ಟು ಚುರುಕಾಗಿದ್ರೂ ಕೂಡ ಅಧಿಕಾರದ ಕೇಂದ್ರಕ್ಕೆ ರಾಜನೇ ಇಲ್ಲದೆ ಇದ್ರೆ ಕೆಳ ಹಂತದ ಅಧಿಕಾರಿಗಳು ಮತ್ತು ಸಾಮಾನ್ಯ ಪ್ರಜೆಗಳು ಕೂಡ ಅವಿಧೇಯರಾಗ್ತಾರೆ. ಇದು ಲೋಕದ ರೂಢಿ. ಆದ್ರಿಂದ ನಾವು ಶೂನ್ಯ ಆಗಿರೋ ಈ ಸಿಂಹಾಸನವನ್ನು ತಕ್ಷಣ ತುಂಬಬೇಕು. ಇಂಥವರು ಪಟ್ಟಾಭಿಷಕ್ತರಾಗ್ತಾರೆ ಅಂತ ತಕ್ಷಣ ಘೋಷಿಸಿ ಡಂಗೂರವನ್ನು ಹೊಡೆಸಬೇಕು. ಗ್ರಹ ನಕ್ಷತ್ರಗಳು ಶುಭ ಸ್ಥಾನಗಳಲ್ಲೂ ಕೂಡಿದ ಮುಹೂರ್ತದಲ್ಲಿ ಅಭಿಷೇಕದ ಉತ್ಸವವನ್ನ ನೆರವೇರಿಸಬೇಕು. ಭರತ, ಇದು ನೀನು ವಹಿಸ್ಕೊಳ್ಬೇಕಾದಂತಹ ಕಾರ್ಯಭಾರ ಅಂತ ಹೇಳ್ಬಿಟ್ಟು ಅವನ ಮುಖವನ್ನ ನೋಡಿದ್ರು. ಸಭಾಸದರೆಲ್ಲರೂ ಅವನನ್ನೇ ನೋಡ್ತಾ ಇದ್ರು. ಅವನು ಉತ್ತರವನ್ನ ಸಿದ್ಧಪಡಿಸ್ಕೊಂಡಿದ್ನೇನೋ ಅನ್ನೋ ಹಾಗೆ ತಕ್ಷಣ ಮಾತಾಡಕ್ ಶುರು ಮಾಡ್ದ. ಜ್ಯೇಷ್ಠ ಪುತ್ರ ರಾಮ ಯಾಕೆ ಹೇಗೆ ಕಾಡಿಗೆ ಹೋದ, ಬಲಶಾಲಿ ಲಕ್ಷ್ಮಣ ಯಾಕೆ ಹಿಂಬಾಲಿಸ್ದ, ಇದೆಲ್ಲ ಸಭೆಗೆ ಗೊತ್ತಿರೋ ಸಂಗತಿಗಳು. ನಾನು ರಾಜ ಆಗಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ವಿದ್ಯಮಾನಗಳನ್ನ ನನ್ನ ಅಮ್ಮ ನಡೆಸಿದ್ಲು. ಆದ್ರೆ ನಾನು ಈ ಪದವಿಯನ್ನ ನಿರಾಕರಿಸ್ತಿದ್ದೀನಿ. ಆದ್ರಿಂದ ಅವಳ ಉದ್ದೇಶ ಮತ್ತು ಮಹಾರಾಜರು ಅವಳಿಗೆ ಕೊಟ್ಟ ವಚನಗಳು ತಮಗೆ ತಾವೇ ಇಲ್ಲವಾಗುತ್ತೆ. ಆದ್ರಿಂದ ರಾಮ ಹಿಂತಿರುಗಿ ಸಿಂಹಾಸನದ ಹೊಣೆಯನ್ನು ವಹಿಸ್ಕೊಳ್ಳೋದು ವಿಹಿತ. ನಾವೆಲ್ಲ ಹೋಗಿ ಅವನನ್ನ ಒಪ್ಪಿಸಿ ಕರೆತರೋಣ ಅಂತ ಅಂದ. ಸಭಾಸದರೆಲ್ಲರೂ ಸಾಧು ಸಾಧು, ಇಕ್ಷ್ವಾಕು ವಂಶಸ್ಥನಿಗೆ ತಕ್ಕ ಮಾತಾಡಿದೆ ಅಂತ ಹೇಳ್ಬಿಟ್ಟು ಭರತನನ್ನ ಶ್ಲಾಘಿಸಿದ್ರು. ವಸಿಷ್ಠರು, ರಾಮ ಈ ವ್ಯಾಖ್ಯೆಯನ್ನು ಒಪ್ಕೋತಾನೆಯೇ ಅಂತ ಕೇಳಿದ್ರು. ಆಗ ಭರತ ಹೇಳ್ದ, ನಾವೆಲ್ಲ ಹೋಗಿ ಒಪ್ಪಿಸ್ಬೇಕು. ಇನ್ನೊಂದು ಮುಖ್ಯ ಅಂಶ ಅಂದ್ರೆ, ನಮ್ಮ ಪೂರ್ವಿಕರು, ನನ್ನ ತಂದೆ ದಶರಥ ಮಹಾರಾಜರು ತಮ್ಮ ಶೌರ್ಯದಿಂದ ವಿಸ್ತರಿಸಿದ ಈ ದೊಡ್ಡ ರಾಜ್ಯವನ್ನ ಆಳೋ ಭಾರ ನನ್ನ ಶಕ್ತಿಗೆ ಮೀರಿರೋದು. ಆನೆಯ ಹೊರುವಂತಹ ತೂಕವನ್ನ ಎತ್ತಿನ ಮೇಲೆ ಹೇರಬಾರ್ದು ಅಂತ ರಾಮನಿಗೆ ಎಲ್ಲವನ್ನ ಮನದಟ್ಟು ಮಾಡಿಸೋಣ. ಅದು ನಿಮ್ಮ ಕರ್ತವ್ಯ ಕೂಡ. ನಾನಾಗ್ಲೇ ನಿಶ್ಚಯ ಮಾಡ್ಕೊಂಡಿದ್ದೀನಿ. ನೀವುಗಳು ಪ್ರಯಾಣದ ವ್ಯವಸ್ಥೆಯನ್ನ ಮಾಡಿಸಿ ಅಂಥೇಳಿ ಹೇಳ್ದ. ಸಭೆಯಲ್ಲಾದ ಈ ಮಾತುಕತೆ ಎಲ್ಲರಿಗೂ ಒಪ್ಪಿಗೆ ಆಯಿತು. ಇಬ್ಬರು ಅತ್ತೆಯರಿಗೂ ಉಬ್ಬಿ ಹೋದ್ರು. ಆದರೆ ಯಾರೊಬ್ಬರು ಕೈಕೇಯಿಯ ಒಂದು ಮಾತನ್ನು ಕೇಳಲಿಲ್ಲ. ಭರತ ಅವಳ ಅಂತಃಪುರಕ್ಕೆ ಕಾಲೇ ಇಡಲಿಲ್ಲ. ಜೊತೆಗೆ ರಾಜಘನತೆಗೆ ತಕ್ಕ ಹಾಗೆ ಒಂದು ತುಕಡಿ ಸೈನ್ಯವನ್ನ ರಾಷ್ಟ್ರಧ್ವಜದ ಸಮೇತ ಒಯ್ಯಬೇಕು ಅನ್ನೋ ನಿರ್ಧಾರನೂ ಅಲ್ಲಿ ಆಯಿತು. ಎಲ್ಲ ಮುಖ್ಯರ ಅನುಪಸ್ಥಿತಿಯಲ್ಲಿ ಆಡಳಿತದ ಮೇಲ್ವಿಚಾರಕನಾಗಿ ಶತ್ರುಘ್ನ ಅಯೋಧ್ಯೆಯಲ್ಲಿ ಉಳಿಬೇಕು ಅಂತಲೂ ತೀರ್ಮಾನ ಆಯಿತು. ಕೇಕೆಯದಿಂದ ಒಂದೇ ಸಮನೆ ಕುದುರೆ ಮೇಲೆ ಕೂತು ಮಾಡಿದ ಪ್ರಯಾಣದಿಂದ ಮಾಂಡವಿಯ ಆರೋಗ್ಯ ಕೆಟ್ಟಿತ್ತು. ಹಾಗಾಗಿ ಶ್ರುತಕೀರ್ತಿನೂ ಅವ್ರ ಜೊತೆಗೆ ಉಳ್ಕೊಂಡ್ಲು. ಅಕ್ಕ, ನೀವು ಬಂದ ದಾರಿಯಲ್ಲೇ ನಾವು ಪ್ರಯಾಣ ಮಾಡ್ಕೊಂಡು ಬಂದ್ವಿ. ಸುಮಂತ್ರರು ನಮಗೆ ಮಾರ್ಗದರ್ಶಿಗಳಾಗಿದ್ರು. ದಾರಿಯಲ್ಲಿ ಲಕ್ಷ್ಮಣ ಹಲಸಿನ ಹಣ್ಣನ್ನು ಗುರುತಿಸಿ ತಂದು ನೀವೆಲ್ಲ ತಿಂದ ಜಾಗವನ್ನ ಸುಮಂತ್ರರ ತೋರಿಸಿದ್ರು. ನೀನು ಸ್ನಾನ ಮಾಡಿ ಒದ್ದೆ ಸೀರೆಯನ್ನು ಮುಚ್ಚೋಕೆ ಮುತ್ತುಗದ ಕೊನೆಗಳನ್ನು ಹೊದ್ಕೊಂಡು ಬಂದ ಹಳ್ಳವನ್ನೂ ಹೇಳಿದ್ರು. ನೀವಿಬ್ರು ಗಂಗಾ ತಟದಲ್ಲಿ ದರ್ಬೆ ಮೇಲೆ ಮಲಗಿ ರಾತ್ರಿಯನ್ನು ಕಳೆದ ಇಂಗುದಿ ವೃಕ್ಷವನ್ನು ಅವರು ಗುರುತಿಸಿದ್ರು. ಅಕ್ಕ, ನಾನು ಹೇಳಿ ಕಳಿಸಿದ ತಕ್ಷಣ ಗುಹ ಮಹಾರಾಜರು ಬಂದ್ರು. ಸುಮಂತ್ರರು ನಮ್ಮೆಲ್ಲರ ಪರಿಚಯವನ್ನು ಹೇಳಿದ್ರು. ಸೈನ್ಯವನ್ನು ಗಮನಿಸಿದ ಗುಹರಾಜರು ಹೇಳಿದ್ರು, ಅಣ್ಣನನ್ನ ಕರ್ಕೊಂಡು ಹೋಗೋಕೆ ನೀವು ಸೈನ್ಯವನ್ನು ಯಾಕೆ ತಂದಿದ್ದೀರಾ? ಕಾಡೆಲ್ಲ ಹುಡುಕಿ ಜಾಲಾಡಿ ಆ ಮೂವರನ್ನು ಮುಗಿಸೋ ಹುನ್ನಾರ ನಿಮ್ದಲ್ಲ ಅಂತ ನಾನು ಹೇಗೆ ನಂಬಲಿ ಅಂತ ಭರತನನ್ನ ಕೇಳೇ ಬಿಟ್ರಂತೆ. ಆಗ ಭರತನ ಮುಖ ಹೇಗೆ ಬತ್ತು ಹೋಯ್ತು ಗೊತ್ತಾ ಅಕ್ಕ ಅಂತ ಊರ್ಮಿ ಕೇಳಿದ್ಲು. ನಿಷಾದ ರಾಜ, ನನ್ನನ್ನು ನಂಬು, ನನ್ನ ಸಂಗಡ ಬಂದಿರೋ ಧರ್ಮಾಧಿಕಾರಿಗಳನ್ನ ಕೇಳು ಅಂತ ಅವನಂದ. ನಿಮ್ಮ ಆಸ್ಥಾನದ ಧರ್ಮಾಧಿಕಾರಿಗಳು ನಿಮ್ಮ ಪರವಾದ ಧರ್ಮವನ್ನ ಹೇಳಬಹುದಲ್ವಾ ಅಂತ ಗುಹ ಶಂಕಿಸಿದ್ರು. ದೊಡ್ಡತ್ತೆ ಬಳಿಗೆ ಅವರನ್ನ ಕರ್ಕೊಂಡು ಹೋಗಿ ಇವರು ರಾಮನ ತಾಯಿ ಅಂತ ಹೇಳಿ ಅವರು ದೊಡ್ಡತ್ತೆಯ ಮುಖವನ್ನ ದಿಟ್ಟಿಸಿ ನೋಡಿ, ಹೌದು ಇದು ರಾಮನ ಮುಖವನ್ನ ಹೋಲುತ್ತೆ ಅಂತ ಖಚಿತ ಮಾಡಿಕೊಂಡ ನಂತರ ಒಪ್ಪಿದ್ರು. ನೀವು ಮೂವರು ಎಲ್ಲಿದ್ದೀರಾ, ಯಾವ ಕಡಲಿದ್ದೀರಾ,
ಹುಡುಕೋದು ಹೇಗೆ? ಭಾರದ್ವಾಜ ಮುನಿಗಳ ಆಶ್ರಮಕ್ಕೂ ಹೋಗಿ ಮುಂದಿನ ದಾರಿ ಅವ್ರು ಹೇಳ್ತಾರೆ ಅಂತ ನಾನು ಮುನಿಗಳ ಆಶ್ರಮದ ತನಕ ದಾರಿ ಹೇಳಿದ್ದೆ ಅಂತಲೂ ಹೇಳಿದ್ರು. ಆ ನಂತರ ಏನೋ ಯೋಚಿಸಿದ್ರು. ಕಾಡು ದಾರಿ, ನಾನೇ ಜೊತೆಗೆ ಬರ್ತೀನಿ ನನ್ನ ಸಂಗಡಿಗರ ಜೊತೆಗೆ ಅಂತ ಹೇಳ್ಬಿಟ್ಟು ಅವರು ನಮ್ಮ ಜೊತೆಗೆ ಬಂದರು. ಅವರ 50 ಸಂಗಡಿಗರು ನಮ್ಮ ಜೊತೆಗೆ ಇದ್ದಾರೆ. ಕಾಡು ಮೇಡುಗಳನ್ನು ಚೆನ್ನಾಗಿ ತಿಳ್ಕೊಂಡಿರೋರು ಅವರು. ಬಿಲ್ಲು, ಬಾಣ, ಈಟಿ, ಬರ್ಜಗಟ್ಟೆಗಳಿಂದ ಎಲ್ಲರೂ ಸರ್ಜಿತರಾಗಿ ಬಂದರು. ಆದರೆ ಅಕ್ಕ, ನನಗೇನು ಅನುಮಾನ ಗೊತ್ತಾ? ಈ ಥರ ಗುಹಾ, ಈಟಿ, ಬರ್ಜೆಗಳಿಂದ ಸಜ್ಜಿತರಾದ ಸೈನ್ಯನ ಕರ್ಕೊಂಡು ಬಂದಿದ್ದು ನಮ್ಮ ರಕ್ಷಣೆಗೆ ಅಂತ ಭರತ ಏನೋ ಭಾವಿಸ್ದ. ಆದರೆ ನನಗೇನು ಅನುಮಾನ ಅಂದರೆ, ಭರತನ ಸೈನ್ಯ ಏನಾದರೂ ನಿಮ್ಮನ್ನು ಹಿಡಿದು ಕೊಲ್ಲೋ ಸೂಚನೆ ಕಂಡ್ರೆ ಅವರನ್ನು ತಡೆದು ನಿಲ್ಲಿಸಕ್ಕೆ ಅಂತ ಗುಹರಾಜರು ಈ ತಂತ್ರ ಹೂಡಿದಾರ ಅಂತ ಅನ್ನಿಸ್ತು. ಯಾಕೆಂದರೆ ದಾರಿ ತೋರ್ಸಕ್ಕೆ 50 ಜನ ಯಾಕೆ ಬೇಕು? ಅದು ಆಯುಧ ಸಜ್ಜಿತರಾಗಿ, ಅದು ಭರತನದೇ ಸುಸಜ್ಜಿತ ಸೈನ್ಯದ ಪಡೆನೇ ಇದೆ. ಹೀಗಿರ್ಬೇಕಾದ್ರೆ ಅವರೆಲ್ಲ ಯಾಕೆ ಬಂದರು? ಜೊತೆಗೆ ಅವರೆಲ್ಲ ನಮ್ಮ ಸೈನಿಕರ ನಡುವೆ ಬೆರೆತು ಬಂದರು, ಪ್ರತ್ಯೇಕವಾಗಲ್ಲ. ಭರತನಿಗೆ ಇದೆಲ್ಲ ಅರ್ಥ ಆಗಿರ್ಲಿಕ್ಕಿಲ್ಲ. ಅಥವಾ ಭಾವಯ್ಯನ ಮೇಲಿನ ಪ್ರೀತಿಯಿಂದಲೋ ಅಥವಾ ಅನ್ಯಾಯಕ್ಕೆ ಒಳಗಾದ ಅಸಹಾಯಕರನ್ನ ರಕ್ಷಿಸೋ ಧರ್ಮ ಬುದ್ಧಿಯಿಂದಲೋ ಇವೆಲ್ಲ ನನ್ನ ಊಹೆಗಳು ಅಂತ ಊರ್ಮಿ ಹೇಳಿದ್ಲು. ಇರಲಿ, ಅಲ್ಲಿಂದ 2 ದಿನದ ಪ್ರಯಾಣ ಮಾಡಿ ಭಾರದ್ವಾಜ ಆಶ್ರಮಕ್ಕೆ ಬಂದ್ವಿ. ಸೈನ್ಯವನ್ನು ದೂರದ ನಿಲ್ಲಿಸಿ ನಮ್ಮ ಧರ್ಮಾಧಿಕಾರಿಗಳು, ಭರತ, ಇಷ್ಟು ಜನ ಮಾತ್ರ ಋಷಿಗಳ ಅನುಮತಿ ಪಡೆದು ಆಶ್ರಮದ ಒಳಗೆ ಹೋದ್ವಿ. ಅಷ್ಟರಲ್ಲಿ ಸೈನ್ಯವನ್ನು ಕಂಡ ಕೆಲವು ಬ್ರಹ್ಮಚಾರಿಗಳು ಓಡಿ ಹೋಗಿ ಸೈನ್ಯ ಬಂದಿದೆ ಅಂತ ವರದಿ ಮಾಡಿರಬೇಕು ಅಂತ ಕಾಣುತ್ತೆ. ಋಷಿಗಳು ಕುಶಲ ಪ್ರಶ್ನೆ ಮಾಡೋಕ್ಕೆ ಮೊದಲೇ ಏನು ಹೇಳಿದ್ರು ಗೊತ್ತಾ? ಏನಪ್ಪ ಭರತ, ಪಟ್ಟ ಏರಿದ್ಯಾ? ಸಂಪೂರ್ಣವಾಗಿ ಕಂಟಕ ನಿವಾರಣೆ ಮಾಡಬೇಕು ಅಂತ ಸೈನ್ಯ ಸಮೇತ ಬಂದ್ಯಾ? ರಾಮನ ಹೋದ ಸ್ಥಳವನ್ನು ಕೇಳಕ್ಕೆ ನನ್ನ ಹತ್ರ ಬಂದ್ಯಾ? ಗುಹನು ಇದೇ ಮಾತೆ ಕೇಳ್ದ. ಮಹರ್ಷಿಗಳಿಗೂ ಇದೇ ಸಂಶಯ. ಭರತನಿಗೆ ಏನು ತೋಚದೆ ನಿಂತುಬಿಟ್ಟ. ವಸಿಷ್ಠರು ವಿದ್ಯಮಾನವನ್ನು ವಿವರಿಸಿದ ಮೇಲೆ ಮುನಿಗಳಿಗೆ ನಂಬಿಕೆ ಹುಟ್ಟಿ ಕೂತ್ಕೊಳ್ಳೋಕ್ಕೆ ಹೇಳಿ ಸ್ವಾಗತದ ಅರ್ಘ್ಯಾದ್ಯಗಳನ್ನು ಕೊಟ್ಟು ಆಮೇಲೆ ಹೇಳಿದ್ರು, ಭರತನಿಗೆ ಲೋಕದ ನಿಂದೆ ಭಯ ಹತ್ತು ಬಿಟ್ಟಿದೆ. ಇಷ್ಟು ಹೇಳ್ತಾ ಇರ್ಬೇಕಾದ್ರೆ ಕಾಗೆ ಕೂಗಿದ ಸದ್ದು ಕೇಳಿಸ್ತು. ಊರ್ಮಿ, ನಾವು ಸ್ವಲ್ಪ ಆದರೂ ನಿದ್ದೆ ಮಾಡಬೇಕು ಕಣೆ, ಹಗಲೆಲ್ಲ ತೂಗುಡಿಸ್ಬಾರ್ದು ಅಂತ ನಾನು ಹೇಳಿದೆ. ಅವಳನ್ನು ಕರ್ಕೊಂಡು ಹೋಗಿ ಕುಟೀರದ ಒಳಗಡೆ ಒಂದು ಮೂಲೆಯಲ್ಲಿ ಅವಳನ್ನು ಜಾಗವನ್ನು ತೋರಿಸ್ದೆ. ಇಬ್ಬರು ಜೊತೆಯಲ್ಲೇ ಮಲ್ಕೊಂಡ್ವಿ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.